ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಮಕನಮರಡಿ ಮತಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗಿದೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಯಮಕನಮರಡಿ ಮತಕ್ಷೇತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರವಾಗಿದ್ದರೂ ಏನೂ ಆಗಲ್ಲ. ಬಿಜೆಪಿ ಸಂಕಲ್ಪ ಇದ್ದೇ ಇದೆ. ಈ ಬಾರಿ ಯಮಕನಮರಡಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವುದು ಖಚಿತ. ಇದರಲ್ಲಿ ಎರಡೂ ಮಾತಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಒಂದು ಮತಕ್ಷೇತ್ರ ಇರುತ್ತದೆ. ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡುವುದಾಗಿ ತಿಳಿಸಿದರು. ಊಟ ಚೆನ್ನಾಗಿತ್ತು, ಊಟ ಮಾಡಿದೀವಿ, ನಾವು ಊಟ ಮಾಡ್ಕೊಂಡು ಹೋಗಿ. ಮೊದಲಿಂದು ವಿಶೇಷ ಪ್ರೀತಿ ಐತಿ, ಇನ್ನು ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಭಾಳ ನಮೂನಿ ಇದಾವು. ಅದನ್ನು ಬರುವಂಥ ದಿನಮಾನದಾಗ ನಾವು 28ರಾಗ ತಮಗೆ ಗೊತ್ತಾಗ್ತೈತಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂಥ ಒಂದು ಕೆಲಸ ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂಥ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದೇನು ಹೊಸದು ನಿಮಗೆ ಹೇಳಬೇಕಾಗಿಲ್ಲ. ನಿರಂತರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮೇಲಿಂದ ಮೇಲೆ ಅದನ್ನು ಹುರುಪು ತುಂಬುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಸರ್, ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಯಾರ್ದಿದ್ರೆ ನಮಗೆ ಅದೊಂದು ಕ್ಷೇತ್ರ ಅಲ್ಲ. ಈಗ ಮುಖ್ಯಮಂತ್ರಿಗಳು ಯಾರದಾರು, ಶಿವಕುಮಾರ್ ಅದಾರು, ಅವರು ಒಂದು ಕ್ಷೇತ್ರದಿಂದ ಬಂದಂಥ ಶಾಸಕರು. ಅದಕ್ಕೇನು ಅವ್ರದ್ದು ಇವ್ರದ್ದು ಅನ್ನೋಂಥ ಪ್ರಶ್ನೆ ಬರೋಂಗಿಲ್ಲ, ಭಾಳ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಏನು ತಯಾರಿ ಮಾಡ್ತಾ ಇದ್ದಾರೆ ಅಂತ 28 ಯಾರು ಅವರು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ರು, ನಾನು ಬಂದಿದ್ದೀವಿ. ಹೊರಗೆ ಬರುವಾಗ ಎಲ್ಲ ಹಿರಿಯರು ಭೇಟಿ ಆಗಿ ಬರುವಾಗ ಅವರು ಇದ್ದರು. ಇಷ್ಟೇ, ಏನು ವಿಷಯ. ಊಟ ಅವರು ನಾವು ಕೂಡ ಊಟ ಮಾಡಿದ್ವಿ ಅಷ್ಟೇ. ಅಡಿಗೆಲ್ಲ ಚಲೋ ಆಗಿದೆ. ಎಲ್ಲ ಪ್ರೀತಿ. ಅದು ಹುಕ್ಕೇರಿ ಪಟ್ಟದ ರಾಣಿ, ಇದು ಪ್ರೀತಿಯ ರಾಣಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।